ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಕರ್ನಾಟಕ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹಿತ ಏನು ಮಾಡ್ತಾರೆ, ಆಯಾ ಹವಾಮಾನಕ್ಕೆ ಅನುಗುಣವಾಗಿ ಆ ಬೆಳೆಗಳನ್ನ ಬೆಳೀತಾ ಇರ್ತಾರೆ. ಅದೇ ರೀತಿಯಾಗಿ ಹೋದ ಅವಧಿಯಲ್ಲಿ ನಾವು ಏನು ಮಾಡಿದ್ವಿ, 10 ಜಿಲ್ಲೆಗಳಲ್ಲಿ ಬೆಳೀತಕ್ಕಂತಹ ಬೆಳೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗಾದ್ರೆ ಈಗ 11ನೇ ಜಿಲ್ಲೆ ಯಾವುದು? 11ನೇ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು ಯಾವುವು? ಇಲ್ಲಿ 11ನೇ ಜಿಲ್ಲೆಯಲ್ಲಿ ಬೆಳೀತಾ 11ನೇ ಜಿಲ್ಲೆ ಯಾವ್ದಾದ್ರೆ ಕೊಪ್ಪಳವನ್ನ 11ನೇ ಜಿಲ್ಲೆಯನ್ನಾಗಿ ನಾವು ನೋಡ್ತೀವಿ. 11ನೇ ಜಿಲ್ಲೆ ಕೊಪ್ಪಳ. ಇಲ್ಲಿ ಕೊಪ್ಪಳದಲ್ಲಿ ಬೆಳೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು ಅಲ್ಲಿ ಹತ್ತಿ, ಭತ್ತ, ಸಜ್ಜೆ, ತೊಗರಿ, ಕಬ್ಬು ಮತ್ತು ಹೆಸರು. ಮೊದಲನೇದಾಗಿ ಬರ್ತಕ್ಕಂಥದ್ದು ಭತ್ತ, ಹತ್ತಿ, ಸಜ್ಜೆ, ತದನಂತರ ಭತ್ತ, ಹತ್ತಿ, ಸಜ್ಜೆ, ತೊಗರಿ, ಕಬ್ಬು ಇವೆ ಬೆಳೀತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು. ಕೊನೆಯದಾಗಿ ಹೆಸರು. ಇನ್ನ 12ನೇ ಜಿಲ್ಲೆ ಹಾವೇರಿ. ಇದನ್ನೇ ಇಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು. ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು ಅಲ್ಲಿ ಕಬ್ಬು, ಹತ್ತಿ, ಸಿರಿಧಾನ್ಯಗಳು, ಜೋಳ ಮತ್ತು ಸೂರ್ಯಕಾಂತಿ. ಹತ್ತಿ, ಕಬ್ಬು, ಸಿರಿಧಾನ್ಯಗಳು, ತದನಂತರ ಸೂರ್ಯಕಾಂತಿ. ಇವೆಲ್ಲಿ ಬೆಳೀತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು. ಕೊನೆಯದಾಗಿ ಜೋಳ. ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು ಹತ್ತಿ, ಕಬ್ಬು, ಸಿರಿಧಾನ್ಯಗಳು, ಸೂರ್ಯಕಾಂತಿ ಮತ್ತು ಜೋಳ. ಇವು ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು. ಇನ್ನು 13ನೇ ಜಿಲ್ಲೆ ಬಳ್ಳಾರಿ. ಇಲ್ಲಿ 13ನೇ ಜಿಲ್ಲೆ ಯಾವುದು ಬೆಳಿತೀವಿ? ಬಳ್ಳಾರಿ. ಹಾಗಾದ್ರೆ ಬಳ್ಳಾರಿಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು ಅಲ್ಲಿ ಕೂಡ ಜೋಳ, ಹತ್ತಿ, ಭತ್ತ, ತೊಗರಿ ಬೆಳೀತಕ್ಕಂತಹ ಬೆಳೆಗಳು. ಜೋಳ, ಹತ್ತಿ, ಭತ್ತ, ತೊಗರಿ, ಸೂರ್ಯಕಾಂತಿ. ಇವು ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು. ಇನ್ನು 14ನೇ ಜಿಲ್ಲೆ ಯಾವುದನ್ನ ಕರಿತೀವಿ ನಾವು? ಶಿವಮೊಗ್ಗ. ಶಿವಮೊಗ್ಗವನ್ನ 14ನೇ ಜಿಲ್ಲೆಯಾಗಿ ಕರಿತೀವಿ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆಹಾರ ಬೆಳೆಗಳು ಅಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂತಹ ಆಹಾರ ಬೆಳೆಗಳು ಯಾವುವು ಅಂದ್ರೆ ಅಡಿಕೆ, ರಾಗಿ, ತೆಂಗು, ಭತ್ತ ಮತ್ತು ಕಬ್ಬು. ಅಡಿಕೆ, ರಾಗಿ, ತೆಂಗು, ಕಬ್ಬು ಇವೆಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ
ಬೆಳೆಗಳು. ತದನಂತರ ಭತ್ತ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಅಡಿಕೆ, ರಾಗಿ, ತೆಂಗು, ಕಬ್ಬು ಮತ್ತು ಭತ್ತ. ಇನ್ನು 15ನೇ ಜಿಲ್ಲೆ. 15ನೇ ಜಿಲ್ಲೆ ಯಾವನ್ನ ಕರಿತೀವಿ ನಾವು? ದಾವಣಗೆರೆ. ದಾವಣಗೆರೆನ 15ನೇ ಜಿಲ್ಲೆಯನ್ನಾಗಿ ನೋಡ್ತೀವಿ. ಹಾಗಾದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಅಲ್ಲಿ ಹತ್ತಿ, ಭತ್ತ, ಮುಸ್ಕಿನ ಜೋಳ, ರಾಗಿ, ತದನಂತರ ಕಬ್ಬು. ಇಲ್ಲಿ ದಾವಣಗೆರೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು. ಮೊದಲನೇದಾಗಿ ಹತ್ತಿ, ಮುಸುಕಿನ ಜೋಳ, ಇಲ್ಲಿ ದಾವಣಗೆರೆಯಲ್ಲಿ ಬೆಳೆಯತಕ್ಕಂತಹ ಪ್ರಮುಖ ಬೆಳೆಗಳು ಹತ್ತಿ, ಮುಸುಕಿನ ಜೋಳ, ಭತ್ತ, ತದನಂತರ ರಾಗಿ ಮತ್ತು ಕಬ್ಬು. ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು. ಇನ್ನು 16ನೇ ಜಿಲ್ಲೆ. 16ನೇ ಜಿಲ್ಲೆ ಯಾವುದಂದ್ರೆ ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಅಲ್ಲಿ ಭತ್ತ, ತೆಂಗು, ಅಡಿಕೆ, ಭತ್ತ, ತೆಂಗು, ಅಡಿಕೆ. ಉಡುಪಿ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖ ಬೆಳೆಗಳು ಭತ್ತ, ತೆಂಗು, ಅಡಿಕೆ, ಗೋಧಿ, ಮೆಣಸು. ಇವುಗಳನ್ನ ಇಲ್ಲಿ ಬೆಳೆದರು. ಉಡುಪಿ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಹಾರ ಬೆಳೆಗಳು. ತದನಂತರ ಗೋಡಂಬಿ. ಇನ್ನು 17ನೇ ಜಿಲ್ಲೆಯನ್ನ ಯಾವುದು ಕರಿತೀವಿ? ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಅಲ್ಲಿ ರಾಗಿ, ಕಾಫಿ, ಭತ್ತ, ಜೀರಿಗೆ, ಟೀ ಮತ್ತು ಮೆಣಸು ಅಂತಕ್ಕಂಥ ಬೆಳೆಗಳನ್ನ ಬೆಳೀತಾರೆ. ರಾಗಿ, ಕಾಫಿ, ಟೀ, ಮೆಣಸು. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖ ಬೆಳೆಗಳು ರಾಗಿ, ಕಾಫಿ, ಟೀ, ಮೆಣಸು, ತದನಂತರ ಜೀರಿಗೆ. ಇಲ್ಲಿ ಎಲ್ಲಿ ಬೆಳೀತಾರೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖ ಆಹಾರ ಪದಾರ್ಥಗಳು. ಇನ್ನು 18ನೇ ಜಿಲ್ಲೆ. ಈಗ ನಾವು ಯಾವ ಚಿತ್ರದುರ್ಗವನ್ನ 18ನೇ ಜಿಲ್ಲೆಯನ್ನಾಗಿ ನೋಡ್ತೀವಿ. 18ನೇ ಜಿಲ್ಲೆ ಚಿತ್ರದುರ್ಗ. ಇಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಹಾರ ಬೆಳೆಗಳು ಅಂದ್ರೆ ಶೇಂಗಾ, ಮುಸುಕಿನ ಜೋಳ, ಜೀರಿಗೆ ಮತ್ತು ಕಡಲೆ. ಶೇಂಗಾ, ಮುಸುಕಿನ ಜೋಳ, ಕಡಲೆ, ತದನಂತರ ಶೇಂಗಾ, ಮುಸುಕಿನ ಜೋಳ, ಕಡಲೆ ಮತ್ತು ಜೀರಿಗೆ. ಚಿತ್ರದುರ್ಗದಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು. ಇನ್ನು 19ನೇ ಜಿಲ್ಲೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ಈ ದಕ್ಷಿಣ ಕನ್ನಡದಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವಂದ್ರೆ ಭತ್ತ, ತೆಂಗು,
ಅಡಿಕೆ, ಮೆಣಸು, ಗೋಡಂಬಿ ಮತ್ತು ಕೋಕೋ. ಭತ್ತ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಭತ್ತ, ತೆಂಗು, ಮೆಣಸು, ತದನಂತರ ಗೋಡಂಬಿ ಮತ್ತು ಕೋಕೋ. ಏನು ಬೆಳೆಯತಕ್ಕಂಥ ಬೆಳೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು. ಅದರ ಜೊತೆಗೆ ಅಡಿಕೆಯನ್ನು ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆತಾರೆ. ಇನ್ನು 20ನೇ ಜಿಲ್ಲೆ ಹಾಸನ್. ಹಾಸನದಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಭತ್ತ, ಹುರುಳಿ, ರಾಗಿ, ತಂಬಾಕು, ಕಾಫಿ ಮತ್ತು ಕಬ್ಬು. ಭತ್ತ, ಹುರುಳಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಯಾವಲ್ಲಿ? ಭತ್ತ, ಹುರುಳಿ, ರಾಗಿ, ತಂಬಾಕು, ತದನಂತರ ಕಬ್ಬು. ಹಾಸನ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು. ಮತ್ತೆ ಕಾಫಿ ಇದನ್ನು ಕೂಡ ಬೆಳೆಗಳು ಹಾಸನ ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು. 21ನೇ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಆಯಾ ಹವಾಮಾನಕ್ಕೆ ಅನುಗುಣವಾಗಿ ಏನು ಮಾಡ್ತಾರೋ ಅಲ್ಲಿ ಬೆಳೆಗಳನ್ನ ಬೆಳೀತಾರೋ. 21ನೇ ಜಿಲ್ಲೆ ತುಮಕೂರು. ಇಲ್ಲಿ ತುಮಕೂರು